ಕೊನೆಗೂ ನಿಮ್ಮ ಮನಸ್ಸಿನ ಕೂಗಿಗೆ ಮಿಡಿದ ಭಗವಂತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಧನುರಾಶಿಯ 2020-26ನೇ ಸಾಲಿನ ವಾರ್ಷಿಕ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಅತಿ ಅದ್ಭುತವಾದಂಥ ಭವಿಷ್ಯ ಅಂತಂದರೆ ಈ ಧನುರಾಶಿಯವ್ರದ್ದು ಈ 2020-26ನೇ ಸಾಲಿನಲ್ಲಿ. ಧನುರಾಶಿಯವರು ಅಂತಂದರೆ ಒಂದು ಶಿಸ್ತುಬದ್ಧವಾದಂಥ ಒಂದು ಜೀವನ ಶೈಲಿಯನ್ನು ನಡೆಸ್ಕೊಂಡು ಹೋಗುವಂಥವ್ರು. ಅದೇ ರೀತಿಯಾಗಿ ಈ ಧನುರಾಶಿಯಲ್ಲಿ ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರವನ್ನು ಹೊಂದಿರುವಂಥ ಒಂದು ರಾಶಿ ಅಂತಂದರೆ ಇದು ಧನುರಾಶಿಯಾಗಿರ್ತದೆ. ಇವರ ಒಂದು ಸ್ವಾಭಾವಿಕ ಗುಣ ಅಂತಂದರೆ ಒಂದು ನೇರ ನುಡಿ, ದಿಟ್ಟ ನಡೆ, ಮೋಸದಿಂದ ದೂರವಾಗುವಂಥದ್ದು, ಸುಳ್ಳು ಹೇಳದೇ ಇರುವಂಥದ್ದು. ಸುಳ್ಳು ಕೊನೆಗೆ ಎಲ್ಲರೂ ಹೇಳ್ತಾರೆ, ಆದರೆ ಧನುರಾಶಿಯಲ್ಲಿ ಈ ಸುಳ್ಳು ಮೋಸ ಮಾಡುವಂಥವರ ಸಂಖ್ಯೆ ಅತಿ ಕಡಿಮೆ ಇರ್ತದೆ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಬಂದುಬಿಟ್ಟು ಗುರು ಭಗವಾನರಾಗಿರ್ತಾರೆ. ಅದೇ ರೀತಿಯಾಗಿ 2020 ಮತ್ತು 26ನೇ ಸಾಲು ಈ ಧನುರಾಶಿಯವರಿಗೆ ಯಾವ ರೀತಿ ಇದೆ, ಇದರಲ್ಲಿ ಶುಭ ಫಲಗಳೇನಿದೆ ಅಥವಾ ಕೆಲವೊಂದಿಷ್ಟು ನಷ್ಟಗಳು ಇರುತ್ತೆ, ಅದು ಏನಿದೆ ಅಂದ್ಕೊಂಡು ಒಂದೊಂದಾಗಿ ನೋಡೋಣ. ಆದರೆ ಇದಕ್ಕಿಂತ ಮೊದಲು ತುಂಬ ಜನ ಧನುರಾಶಿಯವರು ಕಾಮೆಂಟ್ ಹಾಕಿರೋದು ನಾನು ನೋಡಿದ್ದೀನಿ. ನೀವು ಭವಿಷ್ಯ ಹೇಳ್ತಾನೆ ಇರ್ತೀರಿ, ವಿಡಿಯೋ ಬರ್ತಾನೆ ಇರ್ತದೆ, ಆದರೆ ಏನೂ ಆಗಲಿಲ್ಲ, ಯಾಕೆ ಈ ಥರ ಎಲ್ಲ ಪ್ರಾಬ್ಲಮ್ ನಮಗೆ ಕಾಡ್ತಾ ಇದೆ, ನೀವು ನೋಡ್ರೆ ಚೆನ್ನಾಗಿದೆ ಅಂತ ಹೇಳ್ತೀರಾ, ಏನೂ ಆಗ್ತಾ ಇಲ್ಲ ಅಂದ್ಕೊಂಡು ಹೇಳೋರಿಗೆ ನಾನು ಹೇಳ್ತಾ ಇರುವಂಥದ್ದು ಅಥವಾ ನಾನು ಮಾಡ್ಕೊಳ್ತಿರುವಂಥ ವಿನಂತಿ ಏನಂತಂದರೆ, ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು ಧನುರಾಶಿಯ ಗೋಚಾರ ಫಲ, ಇದು ನಿಮ್ಮ ಮೂಲ ಜಾತಕ ಅಲ್ಲ. ಹಾಗಾಗಿ ಅಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಯಾರೆಲ್ಲ ಎದುರಿಸ್ತಾ ಇದ್ದಾರೋ ಅವರೆಲ್ಲ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ತೋರಿಸಿ, ಖಂಡಿತವಾಗಲೂ ಕೂಡ ನಿಮ್ಮ ಹತ್ತಿರದ ಯಾವುದಾದ್ರು ಜ್ಯೋತಿಷಿಗಳಿಗೆ ತೋರಿಸಿದರೆ ಅತಿ ಅನುಕೂಲ ಆಗ್ತದೆ. ಮತ್ತು ನಿಮ್ಮ ಭವಿಷ್ಯ ಏನಿದೆ ಅಂದ್ಕೊಂಡು ಹೇಳುವಂಥದ್ದು ಕೂಡ ಅಲ್ಲಿ ನಿಮಗೆ ಗೊತ್ತಾಗುವಂಥದ್ದು ಆಗ್ತದೆ. ಹಾಗಾಗಿ ಈಗ 2020-26ನೇ ಸಾಲಿನಲ್ಲಿ ಈ ಧನುರಾಶಿಯವರಿಗೆ ಫಲಾನುಫಲ ಯಾವ ರೀತಿ ಇದೆ, ಲಾಭ ಏನಿದೆ, ನಷ್ಟ ಏನಿದೆ, ಅಥವಾ ನಿಮ್ಮ ಯಶಸ್ಸು ಯಾವ ರೀತಿ ಇರ್ತದೆ, ಹಣಕಾಸು ಸ್ಥಿತಿ ಯಾವ ರೀತಿ ಇದೆ, ಅಥವಾ ಯಾರಿಗೆಲ್ಲ ಮದುವೆ ಆಗಲಿಲ್ಲ ಅವರಿಗೆಲ್ಲ ಕಂಕಣ ಭಾಗ್ಯ ಇದೆಯಾ ಅಂದ್ಕೊಂಡು ಒಂದೊಂದಾಗಿ ನೋಡ್ಕೊಂಬರೋಣ. ಹಾಗಾದರೆ ಪ್ರಥಮವಾಗಿ ಈ 2026ನೇ ಸಾಲಿನಲ್ಲಿ ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ನೀವೇನು ಹೆಡ್ರಲ್ಲ, ಆದರೆ ಹೇಳ್ತೇನೆ, ಕೆಲವೊಂದಿಷ್ಟು ಶನಿಯ ಬಂದುಬಿಟ್ಟು ಒಂದು ವಕ್ರಗತಿ ಆಗಿರ್ಬೋದು, ಕೆಲವೊಂದಿಷ್ಟು ಗ್ರಹಗಳ ಒಂದು ಸಂಚಾರ ಆಗಿರ್ಬೋದು, ಅಥವಾ ಒಂದು ಸ್ಥಾನ ಪಲ್ಲಟನೆ ಆಗಿರ್ಬೋದು, ಅದರಿಂದೆಲ್ಲ ಒಂದು ಸ್ವಲ್ಪ ಕೆಲವೊಂದಿಷ್ಟು ನಕ್ಷತ್ರದವರಿಗೆ ಒಂದು ಸ್ವಲ್ಪ ಮಂಕಿದ್ದಂಗೆ ಆಗಿತ್ತು, ಅಥವಾ ಕೆಲಸ ಕಾರ್ಯಗಳನ್ನೆಲ್ಲ ಕಳ್ಕೊಂಡವರು ಇದ್ದರು. ಆದರೆ ಈ 2020 ಮತ್ತು 26ನೇ ಸಾಲಿನಲ್ಲಿ ನಿಮ್ಮ ಒಂದು ಜ್ಞಾನ ವೃದ್ಧಿಯಾಗುವಂಥದ್ದಾಗ್ತದೆ, ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ಈ 2020 ಮತ್ತು 26ನೇ ಸಾಲೇನಿದೆ ನಿಮಗೆ ಅತ್ಯಂತ ಒಂದು ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು, ಒಂದು ಅದೃಷ್ಟ ಫಲವನ್ನು ತಂದುಕೊಡುವಂಥದ್ದು ಮಾಡ್ತದೆ. ಖಂಡಿತವಾಗಲೂ ಕೂಡ ಇದ್ರ ಬಗ್ಗೆ ನೀವು ಸ್ವಲ್ಪ ಕಾರ್ಯೋನ್ಮುಖರಾಗೋದು ಬಹಳ ಒಳ್ಳೆಯದು. ವಿಶೇಷವಾಗಿ ಧನುರಾಶಿಯವರಲ್ಲಿ ಈ ಗುಣ ಇಲ್ಲ, ಆದರೆ ಈ 2020 ಮತ್ತು 26ನೇ ಸಾಲಿನಲ್ಲಿ ಎಲ್ಲೋ ಒಂದು ಕಡೆಗೆ ಈ ಗುಣ ಸ್ವಲ್ಪ ಬರಬಹುದು ಅಂದ್ಕೊಂಡು ಅನಿಸ್ತಾ ಇದೆ. ತೋರ್ಪಡಿಕೆಯ ಒಂದು ಮನೋಭಾವನೆ ಜಾಸ್ತಿ ಆಗ್ತದೆ. ತೋರ್ಪಡಿಕೆ ಅಂದರೆ ಶೋ ಅಪ್ ಮಾಡೋದು ಅಂದ್ಕೊಂಡು ಅರ್ಥ. ಕೆಲವೊಂದಿಷ್ಟು ಕೆಲಸ ಆದ ಕೂಡಲೇ ಬೇರೆಯವ್ರ ಹತ್ರ ನೀವು ತೋರಿಸ್ಕೊಳ್ಳುವಂಥದ್ದು ಅಥವಾ ಹೇಳ್ಕೊಳ್ಳುವಂಥದ್ದು ಎಲ್ಲ ಮಾಡುವಂಥದ್ದು ಆಗ್ತದೆ. ಆದರೆ ಖಂಡಿತವಾಗಲೂ ಕೂಡ ಹೇಳ್ತೇನೆ, 2020-26ನೇ ಸಾಲಿನಲ್ಲಿ ಈ ತೋರ್ಪಡಿಕೆಯ ಮನೋಭಾವನೆಯನ್ನು ನೀವು ಬಿಟ್ಟುಬಿಡಬೇಕು. ಯಾಕಂತಂದರೆ ಕೆಲವೊಂದಿಷ್ಟು ನಿಮಗೆ ನೆಗೆಟಿವ್ ಎಫೆಕ್ಟ್ಗಳಾಗುವಂಥ ಸಾಧ್ಯತೆಗಳಿರ್ತದೆ. ಈ ಕೆಟ್ಟ ಕಣ್ಣುಗಳು, ಕೆಟ್ಟ ದೃಷ್ಟಿಗಳು ಬಹಳ ಡೇಂಜರು. ಯಾರೇ ಒಬ್ಬರು ನಿಮಗೆ ಮಾಟ ಮಂತ್ರ ಮಾಡಿದರೂ ಕೂಡ ಅದು ತಾಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಬೇರೆ ಯಾರಾದರೂ ಒಬ್ಬರು ಬಂದುಬಿಟ್ಟು ನಿಮ್ಮ ಬಗ್ಗೆ, ನಿಮ್ಮ ಏಳ್ಗೆಯ ಬಗ್ಗೆ ಅಥವಾ ನಿಮ್ಮ ಯಶಸ್ಸಿನ ಬಗ್ಗೆ ಒಂದು ಸ್ವಲ್ಪ ಕೀಳರಿಮೆಯಿಂದ, ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚಿಂದ ನೋಡಿದ್ರು ಅಂತ ಇಟ್ಕೊಳ್ಳಿ, ಖಂಡಿತವಾಗಲೂ ಕೂಡ ಅದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನೀವು ಎಂತಹ ಒಂದು ಒಳ್ಳೆಯ ಘನ ಕಾರ್ಯ ಮಾಡಿ ಅಥವಾ ಒಳ್ಳೆಯ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದರೂ ಕೂಡ ನೀವಾಗಿ ಯಾರ ಹತ್ರನೂ ಕೂಡ ತೋರಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ತೋರ್ಪಡಿಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಅದರ ಯಶಸ್ಸು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಈ ತೋರ್ಪಡಿಕೆಯ ಮನೋಭಾವನೆ ಬಿಟ್ಟುಬಿಡಬೇಕು. ನಿಮ್ಮ ರಾಶಿಯಲ್ಲಿ ಈ ಬರುವಂತಹ ಜನವರಿಯಲ್ಲಿ ಕುಜ ನಿಮ್ಮ ರಾಶಿಯಲ್ಲೇ ಪ್ರವೇಶ ಮಾಡುವಂಥದ್ದು. ಇದರಿಂದ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ನಿಮಗೆ ತಾಳ್ಮೆ ಕಳ್ಕೊಳ್ಳುವಂಥದ್ದಾಗ್ತದೆ. ದಯವಿಟ್ಟು ಹೇಳ್ತೇನೆ, ಎಷ್ಟೇ ಸಿಟ್ಟು ಬಂದರೂ ಕೂಡ ತಾಳ್ಮೆ ಕಳ್ಕೊಳ್ಳೋಕೆ ಹೋಗಬೇಡಿ. ಪ್ರತಿಯೊಂದು ವಿಚಾರಗಳು ಅಥವಾ ಕೆಲವೊಂದಿಷ್ಟು ಘಟನೆಗಳು ನಡೆಯೋದು ಮನುಷ್ಯನ ಜೀವನದಲ್ಲಿ ಹೊರತು ಯಾವುದೇ ಮರ ಅಥವಾ ಯಾವುದೇ ಪ್ರಾಣಿಗಳ ಜೀವನದಲ್ಲಿ ನಡೆಯೋದಿಲ್ಲ. ಹಾಗಾಗಿ ಅದು ಎಂತಹ ಒಂದು ಕಠಿಣ ಸಂದರ್ಭ ಬಂದರೂ ಕೂಡ ನಿಮ್ಮ ತಾಳ್ಮೆ ಮಾತ್ರ ಕಳ್ಕೊಳ್ಳೋಕೆ ಹೋಗಬೇಡಿ. ನೀವು ಮೊದಲೇ ಬಂದುಬಿಟ್ಟು ನೇರ ನುಡಿ, ದಿಟ್ಟ ನಿರ್ಧಾರ, ಯಾರಿಗೂ ಮೋಸ ವಂಚನೆ ಮಾಡುವಂಥ ಮನೋಭಾವನೆ ಇಲ್ಲದೇ ಇದ್ದವರು, ಅಂಥ ಸಂದರ್ಭದಲ್ಲಿ ನಿಮ್ಗೆ ಯಾರಾದರೂ ಕೆಡಕನ್ನು ಉಂಟು ಮಾಡಿದಾಗ ನೀವು ತಾಳ್ಮೆ ಕಳ್ಕೊಳ್ಳುವಂತಹ ಹಲವಾರು ಸಮಯ ಸಂದರ್ಭಗಳು ನಿಮಗೆ ಬರಬಹುದು. ಹಾಗಾಗಿ ನಿಮ್ಮ ತಾಳ್ಮೆ ಎಂದಿಗೂ ಕಳ್ಕೊಳ್ಳೋಕೆ ಹೋಗಬೇಡಿ. ಈ ತಾಳ್ಮೆ ಕಳ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಅನಾಹುತ ಆಗುವ ಸಾಧ್ಯತೆಗಳು ಇರ್ತದೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಬಂದುಬಿಟ್ಟು ಆಸ್ತಿ ಖರೀದಿ ಮಾಡಬೇಕು, ಜಮೀನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರು,
ಅಥವಾ ಒಂದು 4 ವೀಲರ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರು, ಅಥವಾ ಒಂದು 2 ವೀಲರ್, ಅದೆಲ್ಲ ಮನುಷ್ಯರಿಗೆ, ಒಂದು ಮಾನವನಿಗೆ ಒಂದು ಅದು ಕನಸಿರ್ತದೆ. ಒಂದು ಹುಟ್ಟಿದ ಮೇಲೆ ಒಂದು ಮದುವೆ ಆಗಬೇಕು, ಒಂದು ಮನೆ ಕಟ್ಟಬೇಕು, ಒಂದು 4 ವೀಲರ್ ತಗೋಬೇಕು, ಕೆಲವೊಂದಿಷ್ಟು ಬಯಕೆಗಳದು ಸ್ವಾಭಾವಿಕವಾಗಿ ಬಂದಿರ್ತದೆ ಹುಟ್ಟಿನಿಂದಲೇ. ಅಂಥದ್ರಲ್ಲಿ ಇದು ಒಂದು ಆಸ್ತಿ ಖರೀದಿಯ ಭಾಗ್ಯ ಹೇಳುವಂಥದ್ದು ಈ ವರ್ಷದಲ್ಲಿ ಇದೆ. ಖಂಡಿತವಾಗಲೂ ಕೂಡ ಖರೀದಿ ಮಾಡುವಂಥ ವ್ಯಕ್ತಿಗಳು ತಾವಾಗ್ತೀರಾ, ಖರೀದಿ ಮಾಡಿ, ಒಳ್ಳೆಯದಾಗ್ತದೆ. ಉದ್ಯೋಗದಲ್ಲಿರುವವರಿಗೆ ಸ್ಥಳ ಪರಿವರ್ತನೆಯ ಭಾಗ್ಯ. ಯಾರೆಲ್ಲ ಬಂದುಬಿಟ್ಟು ತುಂಬ ವರ್ಷದಿಂದ ತನಗೊಂದು ಟ್ರಾನ್ಸ್ಫರ್ ಬೇಕು, ಊರ ಕಡೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅಥವಾ ಯಾವುದೋ ಒಂದು ಹೆಣ್ಣು ಮಗಳು ಬೇರೆ ಊರಲ್ಲಿ ಇದ್ದಿದ್ದೇ ಹೌದಾದರೆ ಒಂದು ಕೆಲಸದ ನಿಯಮಿತ, ಅವರು ಬಂದುಬಿಟ್ಟು ತಮ್ಮ ತವ್ರ ಮನೆ ಕಡೆಗಾಗಲಿ ಅಥವಾ ತಮ್ಮ ಗಂಡನ ಮನೆ ಕಡೆಗಾಗಲಿ ಒಂದು ಟ್ರಾನ್ಸ್ಫರ್ ಬೇಕು ಅಂದ್ಕೊಂಡಿದ್ದವರಿಗೆ ಈ ವರ್ಷದಲ್ಲಿ ನಿಮಗೆ ಟ್ರಾನ್ಸ್ಫರ್ ಭಾಗ್ಯ ಹೇಳುವಂಥದ್ದು ಇರ್ತದೆ. ಇದು ಒಂದು ಹೆಣ್ಣು ಮಗು ಅಂತಲ್ಲ, ಗಂಡು ಮಗುವಿಗೂ ಬಂತು, ಗಂಡು ಮಕ್ಕಳಿಗೂ ಬಂತು. ಪ್ರತಿಯೊಬ್ಬರಿಗೂ ಕೂಡ ಧನುರಾಶಿಯವರಿಗೆ ಈ ಉದ್ಯೋಗದಲ್ಲಿ ಒಂದು ಸ್ಥಳ ಪರಿವರ್ತನೆಯ ಭಾಗ್ಯ ಹೇಳುವಂಥದ್ದು ಇದೆ. ಯಾರದೆಲ್ಲ ಕುಟುಂಬದಲ್ಲಿ ಒಂದು ಸ್ವಲ್ಪ ಗಲಿಬಿಲಿ ಇತ್ತು, ಒಂದು ಸ್ವಲ್ಪ ಜಗಳ, ಒಂದು ಸ್ವಲ್ಪ ಗೊಂದಲಗಳು ಏನೆಲ್ಲ ಇತ್ತು ನಿಮಗೆ, ಅದೆಲ್ಲ ದೂರ ಆಗುವಂಥದ್ದು ಮತ್ತು ಈ ಕುಟುಂಬ ಸೌಖ್ಯ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ಇದರಲ್ಲೂ ನಿಮ್ಗೆ ವಿಶೇಷವಾಗಿ ಧನುರಾಶಿಯವರಿಗೆ ಹೇಳ್ತೇನೆ, ಖಂಡಿತವಾಗ್ಲೂ ಮೂಲ ನಕ್ಷತ್ರದವ್ರು ಇರ್ಬೋದು ಅಥವಾ ಪೂರ್ವಾಷಾಢ ಇರ್ಬೋದು, ಯಾವುದೇ ಒಂದು ನಕ್ಷತ್ರ ಇರ್ಬೋದು, ನೀವು ಸ್ವಲ್ಪ ನಿಮ್ಮ ಮನೆಯವರ ಜೊತೆಗೆ ಒಂದು ನೈಸಾಗಿ ಮಾತಾಡುವಂಥದ್ದು, ಒಂದು ತಾಳ್ಮೆಯಿಂದ ಅಥವಾ ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ ಮಾತಾಡೋದು ಉತ್ತಮ. ಯಾಕಂತಂದರೆ ಕುಟುಂಬದವರಾಗಿರಲಿ ಅಥವಾ ನಿಮ್ಮ ಸ್ನೇಹಿತರಾಗಿರಲಿ, ನಿಮ್ಮ ಮಾತು ಸ್ವಲ್ಪ ಕೆಲವೊಬ್ಬರಿಗೆ ಒರಟಾಗಿ ಕೇಳಿಸುವಂಥದ್ದು ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಭಾವನೆಯಿಂದ ಅಥವಾ ಯಾವುದೇ ಒಂದು ಕೆಟ್ಟ ಇಂಟೆನ್ಷನಿಂದ ನೀವು ಮಾತಾಡಿರೋದಿಲ್ಲ, ಆದರೆ ನಿಮ್ಮ ಮಾತು ಅದು ಕೇಳೋರಿಗೆ ತುಂಬ ಖಾರ ಆಗಿರ್ತದೆ. ನೀವು ಜ್ಞಾಪಕ ಇಟ್ಬಿಟ್ಟು ಕೇಳಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿರುವಂಥವರು, ನಿಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ನಿಮ್ಮ ಥರನೇ ದುಡಿದು ತಿನ್ನುವಂಥವರೇ. ಯಾರೂ ಮನೇಲಿ ಸುಮ್ಮನೆ ಕೂತ್ಕೊಂಡಿರೋದಿಲ್ಲ. ಅವ್ರವ್ರದ್ದೇ ಆಗಿರುವಂಥ ಚಿಂತೆ, ಅವ್ರವ್ರದ್ದೇ ಆಗಿರುವಂಥ ಪ್ರಾಬ್ಲಮ್ಗಳು ಅವ್ರಿಗೆ ಇದ್ದೇ ಇರ್ತದೆ. ಅಂಥದ್ರಲ್ಲಿ ನೀವು ಬಂದುಬಿಟ್ಟು ಪ್ರತಿಯೊಬ್ಬರ ಮೇಲೂ ಕಿರಿಕಿರಿ ಮಾಡೋದಾಗಿರಲಿ, ಅಥವಾ ಯಾರಾದರೂ ಒಂಚೂರು ತಪ್ಪು ಮಾಡಿದರೆ ಅದನ್ನು ಎತ್ತಿಬಿಟ್ಟು ಅವರಿಗೆ ಫೈರ್ ಮಾಡೋದು ಅಥವಾ ಅವ್ರ ಜೊತೆಗೆ ವಾದಕ್ಕಿಳಿಯುವಂಥದ್ದು ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಗೆ ಸ್ವಲ್ಪ ತೊಂದರೆಗಳಾಗಬಹುದು. ಇದರಲ್ಲೂ ಸ್ಪೆಷಲಿ ಬಂದುಬಿಟ್ಟು ನಾನು ಹೇಳ್ತೇನೆ, ಮೂಲ ನಕ್ಷತ್ರದವರು ಒಂದು ಸ್ವಲ್ಪ ಮನೆಯವರ ಜೊತೆಗೆ, ಕುಟುಂಬಸ್ಥರ ಜೊತೆಗೆ, ನಿಮ್ಮ ಸಹೋದರ ಸಂಬಂಧಿಗಳ ಜೊತೆಗೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಈ ವರ್ಷದಲ್ಲಿ ಇರ್ತದೆ. ಇನ್ನು ವಿಶೇಷವಾಗಿ ಈ ಧನುರಾಶಿಯವರು ಯಾರೆಲ್ಲ ತಮ್ಮ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಅದು ಬಂದುಬಿಟ್ಟು ಹೋದ ವರ್ಷನೇ ಆಗಬೇಕಿತ್ತು, ತುಂಬ ತೊಂದರೆ ಆಗಿಬಿಡ್ತು, ಆ ಕೆಲಸ ಆಗಲಿಲ್ಲ, ಸರಿಯಾದ ಸಮಯದಲ್ಲೂ ಆಗಲಿಲ್ಲ, ಸರಿಯಾದ ಸ್ಥಳದಲ್ಲೂ ಆಗಲಿಲ್ಲ ಅಂದ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ತಾವು ನಿಲ್ಲಿಸಿಟ್ಟಿದ್ರಿ. ಅಂತಹ ಕೆಲಸ ಕಾರ್ಯಗಳು ನಿಮಗೆ ಈ ವರ್ಷದಲ್ಲಿ ಸರಿಯಾದ ಸಮಯ ಮತ್ತು ಸರಿಯಾದ ಸ್ಥಳದಲ್ಲೇ ಬಂದುಬಿಟ್ಟು ಆ ಕೆಲಸ ಆಗುವಂಥದ್ದಾಗ್ತದೆ. ಅದು ನಿಮ್ಮ ಕನಸುಗಳು ಯಾವುದಿದೆ ಅಂದ್ಕೊಂಡು ನನಗೆ ಗೊತ್ತಿರೋದಿಲ್ಲ. ನಿಮಗೆ ಅಂಥದ್ದು ಯಾವುದಾದ್ರೂ ಕನಸುಗಳಿದ್ದರೆ ಅದು ರೈಟ್ ಟೈಮು, ರೈಟ್ ಪ್ಲೇಸಲ್ಲೇ ನಿಮ್ಮ ಪ್ರತಿಯೊಂದು ಕೆಲಸನೂ ಆಗುವಂಥದ್ದು ಈ 2020 ಮತ್ತು 2026ರಲ್ಲಿ ಆಗ್ತದೆ. ಹಾಗಾಗಿ ಧೈರ್ಯವಾಗಿ ನಿಮ್ಮ ಕಾರ್ಯದತ್ತ ನೀವು ಮುನ್ನುಗ್ಗೋದು ಒಳ್ಳೆಯದು. ಇನ್ನು ಹಣಕಾಸು, ಈ ಮನುಷ್ಯನ ಜೀವನದಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದೇ ಒಂದು ಹಣಕಾಸು ವ್ಯವಸ್ಥೆ ಸರಿಯಾಗಿರಬೇಕಾಗಿರ್ತದೆ. ಯಾಕಂತಂದರೆ ಒಂದು ನಮ್ಮ ಹತ್ರ ಹಣ ಇಲ್ಲ ಅಂತಂದಾಗ ನಮ್ಮ ಮನೆಯವರಿಂದ ಹಿಡಿದು ನಮ್ಮ ಸ್ನೇಹಿತರ ಬಳಗ ಕೂಡ ನಮಗೆ ದೂರ ಮಾಡುವಂಥದ್ದಾಗ್ತದೆ. ಈ ಕಾಲದಲ್ಲಿ ಆಗ್ತಾನೂ ಇದೆ. ಹಾಗಾಗಿ ಯಾರು ಏನೇ ಹೇಳಲಿ ಎಲ್ಲವನ್ನೂ ದುಡ್ಡಿನಿಂದ ಅಳಿಯೋದು ಸರಿಯಲ್ಲ ಸರ್ ಅಂದ್ಕೊಂಡು ನೀವು ಕೇಳ್ಬೋದು. ಆದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ. ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಪ್ರತಿಯೊಬ್ಬರು ಕೂಡ, ನೀವು ಯಾರದೇ ಒಬ್ಬರು ಮನೆಗೆ ಹೋದರೂ ಕೂಡ ನಿಮ್ಗೊಂದು ಚೇರ್ ಕೊಡುವಂಥದ್ದು, ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು ಅಥವಾ ಒಂದು ಗ್ಲಾಸ್ ನೀರು ಕೊಡುವಂಥದ್ದು ಮಾಡ್ತಾರೆ. ನಿಮ್ಮ ಹತ್ರ ದುಡ್ಡಿಲ್ವೋ, ನಿಮ್ಮ ಹತ್ರ ಏನೂ ಕಾಸಿಲ್ವೋ, ಯಾರೋ ಬಂದುಬಿಟ್ಟು ಅಷ್ಟೊಂದು ನಿಮಗೆ ಮುತುವರ್ಜಿ ವಹಿಸಿಬಿಟ್ಟು ನಿಮ್ಮ ಬಗ್ಗೆ ಕೇರ್ ತೊಗೊಂಡು ಮಾತಾಡೋರು ತುಂಬ ಜನ ಕಡಿಮೆ ಈ ಕಾಲದಲ್ಲಿ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಒಂದು ಹಣಕಾಸು ಸ್ಥಿತಿ ಹೇಳುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ಅದರ ಒಂದು ಫೌಂಡೇಶನು ಕೂಡ ಬಹಳ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ಈ ಜನವರಿ ತಿಂಗಳಿಂದನೇ ನಿಮಗೆ ಹಣಕಾಸು ವ್ಯವಸ್ಥೆ ನಿಮಗೆ ಸುಗಮವಾಗ್ತದೆ. ಆದರೆ ನೀವು ಕೇಳಬಹುದು ನನ್ನ ಹತ್ರ, ನೀವು ಹೇಳ್ತೀರಾ ಸ್ವಾಮಿ ನಂದು ಅಮೌಂಟ್ ಬಂದುಬಿಟ್ಟು ಅಕೌಂಟಲ್ಲಿ 0 ಇದೆ ಅಂದ್ಕೊಂಡು. ಒಂದು ಹೇಳ್ತೇನೆ ಸರ್, ಗ್ರಹಗತಿಗಳು ಅಥವಾ ನಿಮಗೆ ಭಗವಂತ ಪ್ರತಿಯೊಂದನ್ನು ಅದನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅದನ್ನು ಪಡ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ. ನೀವು ಧೈರ್ಯವಾಗಿ ನೀವೇನು ಕೆಲಸ ಮಾಡ್ತಿದ್ರಿ ಅದಕ್ಕೆ ಸ್ವಲ್ಪ ನೀವು ಆಸಕ್ತಿ ತೋರಿಸಿ ಅದರ ಮೇಲೆ ನಿಮ್ಮ ಒಂದು ಪ್ರಯತ್ನವನ್ನು ಹಾಕಿದರೆ ಖಂಡಿತವಾಗ್ಲೂ ಕೂಡ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದಂತೆ ಹಣಕಾಸು ವ್ಯವಸ್ಥೆಯು ಕೂಡ ಈ ಸಾಲಿನಲ್ಲಿ ನಿಮಗೆ ಅತಿ ಅದ್ಭುತವಾಗಿದೆ ಹೇಳುವಂಥದ್ದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಧನುರ್ ರಾಶಿಯವರ ಸಹೋದರ ಸಂಬಂಧಿಗಳು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಅಣ್ಣ ಇರ್ಬೋದು, ಅಥವಾ ಯಾರೇ ಬಂದುಬಿಟ್ಟು ನಿಮ್ಮ ತಂಗಿ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು,
ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಬಂದ್ಬಿಟ್ಟು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದವರು, ಹೈಯರ್ ಎಜುಕೇಷನ್, ಇಂಜಿನಿಯರಿಂಗ್ ಇರ್ಬೋದು ಅಥವಾ MBBS ಇರ್ಬೋದು, ಮೆಡಿಕಲ್ ಇರ್ಬೋದು, ಯಾವುದೇ ಒಂದು ಲೈನಲ್ಲಿ ವಿದೇಶದಲ್ಲಿ ನಿಮ್ಮ ಸಹೋದರ ಸಂಬಂಧಿಗಳೇನಾದರೂ ವಿದ್ಯಾಭ್ಯಾಸ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಈ ಸಾಲಿನಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಕಡೆಯಿಂದ ಇದೆ, ನಿಮ್ಮ ಒಂದು ರಾಶಿ ಕಡೆಯಿಂದ ಇದೆ. ಆ ರೀತಿ ನೀವೇನಾದರೂ ಬಂದುಬಿಟ್ಟು ನಿಮ್ಮ ಅಕ್ಕ ತಂಗಿಂದಿರಿಗೋ ಅಥವಾ ಅಣ್ಣ ತಮ್ಮಂದಿರಿಗೂ ನೀವೇನಾದರೂ ಓದಿಸ್ತಾ ಇದ್ದರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬೋದು, ಅವ್ರಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ನಡೆಯುವಂಥದ್ದಾಗ್ತದೆ. ಇನ್ನು ಈ ಉದ್ಯೋಗದ ವಿಚಾರಕ್ಕೆ ಬಂದರೆ, ವಿದೇಶದಲ್ಲಿ ಯಾರೆಲ್ಲ ಬಂದ್ಬಿಟ್ಟು ಉದ್ಯೋಗ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಕಾದು ಕೂತ್ಕೊಂಡವರು ಅಥವಾ ಒಂದು ವೀಸಾಗೋಸ್ಕರ ವೇಟ್ ಮಾಡ್ತಾ ಇದ್ದವರು ಅಥವಾ ಯಾವುದೋ ಒಂದು ಇಂಟರ್ವ್ಯೂಗೋಸ್ಕರ ವೇಟ್ ಮಾಡ್ತಾ ಇದ್ದವರಿಗೂ ಕೂಡ ಈ 2026ನೇ ಸಾಲಿನಲ್ಲಿ ನಿಮಗೆ ವಿದೇಶದ ಒಂದು ಕಂಪನಿಗಳಿಂದ ನಿಮಗೆ ಬುಲಾವ್ ಬರುವಂಥದ್ದಾಗ್ತದೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕನಾದಂಥ ಒಂದು ಫಲ ಕೂಡ ಸಿಗ್ತದೆ. ವಿದೇಶಿ ಉದ್ಯೋಗಾಕಾಂಕ್ಷಿಗಳಿಗೆ ಈ ಸಾಲಿನಲ್ಲಿ ನಿಮಗೆ ಉದ್ಯೋಗ ಸಿಗುವಂಥದ್ದು ಆಗ್ತದೆ. ಯಾವುದೇ ಒಂದು ವಿಚಾರ ಬಂದರೂ ಕೂಡ ಕೆಲವೊಬ್ಬರು ಧನುರಾಶಿಯವರು ಎಲ್ಲರೂ ಅಂದ್ಕೊಂಡು ನಾನು ಹೇಳೋದಿಲ್ಲ, ಈ 100ರಲ್ಲಿ ಬಂದುಬಿಟ್ಟು ಒಂದು 60% ಜನ ಅಂತ ಇಟ್ಕೊಳ್ಳಿ, ಬೇರೆಯವರಿಗೆ ನಿಮ್ಮ ಹೋಲಿಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅವ್ರ ಜೊತೆಗೆ ನೀವು ಹೋಲಿಕೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನನ್ನ ಜೊತೆಗೆ ಓದ್ತಾ ಇದ್ದ ಇವತ್ತು ಅವ್ನು ದೊಡ್ಡ ಶ್ರೀಮಂತ ಆಗಿಬಿಟ್ಟಿದ್ದಾನೆ, ಅವ್ನು ದೊಡ್ಡ ಕಾರಲ್ಲಿ ಓಡಾಡ್ತಾನೆ ಅಂದ್ಕೊಂಡು ನಿಮಗೆ ನೀವು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಆದಂತಹ ಒಂದು ವಿಧಿಲಿಖಿತ ಬ್ರಹ್ಮಲಿಖಿತ ಹೇಳುವಂಥದ್ದು ಆ ಭಗವಂತ ಬರದೇ ನಿಮ್ಗೆ ಕಳಿಸಿರ್ತಾನೆ. ನಿಮ್ಮ ಸ್ನೇಹಿತ ದೊಡ್ಡವನಾಗಿದ್ದಾನೆ ಅಂದ್ಕೊಂಡ್ರೆ ಅವನದೇ ಬೇರೆ ಪ್ಯಾಟರ್ನ್ ಇರ್ತದೆ, ನೀವು ಇಲ್ಲೇ ಇದ್ದೀರಾ ಅಂದ್ಕೊಂಡ್ರೆ ನಿಮ್ಮದು ಪ್ಯಾಟರ್ನ್ ಬೇರೆ ಇರ್ತದೆ. ನಿಮ್ಗೇನಾದ್ರು ದೊಡ್ಡದು ಕಾದ್ಕೊಂಡಿದೆ ಅವನಿಗಿಂತ ಹೇಳುವಂಥದ್ದು ಮರೆಯೋಕ್ಕೆ ಹೋಗಬೇಡಿ. ಬೇರೆಯವ್ರ ಜೊತೆಗೆ ಹೋಲಿಕೆ ಬೇಡ. ನಿಮ್ಮ ಸ್ವಂತ ಪ್ರಯತ್ನದ ಮೇಲೆ ನಿಮ್ಮ ಸ್ನೇಹಿತನೋ ನಿಮ್ಮ ಸ್ನೇಹಿತೆಗಿಂತನೂ ನೀವು ಜಾಸ್ತಿ ಬೆಳಿಬೇಕು ಹೇಳುವಂಥದ್ದು ಮನೋಧರ್ಮ ಮನೋಭಾವನೆ ಇಟ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಹೋಲಿಕೆಯ ಅಂಶ ನಿಮ್ಮ ಮನಸ್ಸಲ್ಲಿ ಬರೋದಿಲ್ಲ. ಹಾಗಾಗಿ ಕಂಪ್ಯಾರಿಸನ್ ಹೇಳುವಂಥದ್ದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮೊದಲು ನಾನು ಏನು, ನನ್ನಲ್ಲಿ ಏನಿದೆ, ನನ್ನ ತನ ಏನು ಹೇಳುವಂಥದ್ದು ನೀವು ತಿಳ್ಕೊಂಡ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡುವಂಥದ್ದು ಕೂಡ ನೀವು ಬಿಡುವಂಥವ್ರಾಗ್ತೀರಿ, ನೆನ್ಪಿಟ್ಕೊಳ್ಳಿ. ಇನ್ನು ಯಾರೆಲ್ಲ ಬಂದುಬಿಟ್ಟು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರು, ಪ್ರೈವೇಟ್ ಕಂಪ್ನಿಗಳಲ್ಲಾಗಿರಲಿ, ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಪ್ರತಿಯೊಂದು ವರ್ಟಿಕಲಲ್ಲೂ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಿರುವಂಥ ಧನುರಾಶಿಯವರಿಗೆ ನಿಮ್ಮ ಪೊಸಿಷನ್ ಚೇಂಜ್ ಆಗುವಂಥದ್ದಾಗ್ತದೆ, ನಿಮಗೆ ಒಂದು ಪ್ರಮೋಷನ್ ಸಿಗುವಂಥದ್ದಾಗ್ತದೆ, ನಿಮ್ಮ ಪೋಸ್ಟ್ ಚೇಂಜ್ ಆಗುವಂಥದ್ದಾಗ್ತದೆ, ನಿಮ್ಮ ಕೆಲಸದಲ್ಲಿ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ, ನಿಮ್ಮ ಹುದ್ದೆಯ ಬದಲಾವಣೆ ಕೂಡ ಆಗುವಂಥದ್ದಾಗ್ತದೆ. ಹಾಗಾಗಿ ಇಂತಹ ಬದಲಾವಣೆಗಳು ಬಂದಲ್ಲಿ ಖಂಡಿತವಾಗಲೂ ಕೂಡ ಉಪಯೋಗ ಮಾಡಿಕೊಂಡು ನೀವು ಮುನ್ನುಗ್ಗೋದು ಅತಿ ಉತ್ತಮ. ನಿಮ್ಮ ಒಂದು ಧನಾಗಮನ ಕೂಡ ಅಷ್ಟೇ ಚೆನ್ನಾಗೇ ಬರ್ತದೆ. ಪ್ರಮೋಷನ್ ಆದಮೇಲೆ ನಿಮ್ಮ ಸ್ಯಾಲ್ರಿ ಕೂಡ ಹೈಕ್ ಆಗ್ತದೆ, ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೂ ಕೂಡ ಈ ಹೈಕ್ ನೀವು ಕೇಳಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕೇಳಿದರೂ ಕೂಡ ಈ ವರ್ಷದಲ್ಲಿ ಆಗುವಂತಹ ಬದಲಾವಣೆಗಳಲ್ಲಿ ಇದು ಒಂದಾಗಿರ್ತದೆ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇನ್ನು ಉದ್ಯೋಗದಲ್ಲಿ ನಿಮಗೆ ಬೇರೆ ಬೇರೆ ಕಡೆಗೆ ಒಂದು ಊರು ಸುತ್ತುವಂಥದ್ದಾಗಿದೆ, ದೇಶ ಸುತ್ತುವಂಥದ್ದಾಗಲಿ ಭಾಗ್ಯ ಬರ್ತದೆ. ಇದು ಬಂದುಬಿಟ್ಟು ಒಂದು ನಿಮ್ಮ ಬಿಸ್ನೆಸ್ ಮೀಟಿಂಗ್ ಇರ್ಬೋದು ಅಥವಾ ಒಂದು ಮಾರ್ಕೆಟಿಂಗ್ ಮೀಟಿಂಗ್ ಇರ್ಬೋದು ಅಥವಾ ಕೆಲವೊಂದಿಷ್ಟು ಮಾರ್ಕೆಟಿಂಗ್ ಸರ್ವೆಗೋಸ್ಕರ ಹೋಗುವಂಥದ್ದು ಇರ್ಬೋದು ಅಥವಾ ನೀವು ಯಾವುದೋ ಒಂದು ದೊಡ್ಡ ದೊಡ್ಡ ಕಂಪ್ನಿಯ ಒಂದು ಚೇರ್ಮನ್ PA ಆಗಿದ್ದರೆ, ಅಸಿಸ್ಟೆಂಟ್ ಆಗಿದ್ದರೆ ಅವ್ರ ಜೊತೆಗೆ ನೀವು ದೇಶ ವಿದೇಶ ಸುತ್ತುವಂಥ ಭಾಗ್ಯನೂ ಕೂಡ ನಿಮಗೆ ಈ ಸಾಲಿನಲ್ಲಿ ಸಿಗುವಂಥದ್ದಾಗ್ತದೆ. ಜೀವನದಲ್ಲಿ ತುಂಬ ಒಳ್ಳೆಯ ಗುಣಮಟ್ಟದ ಸುಧಾರಣೆಯನ್ನು ಕಾಣ್ತೀರಾ ನೀವು. ಎಲ್ಲರಿಗೂ ಸುಧಾರಣೆ ಆಗ್ತದೆ, ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಹೇಳುವಂಥ ಸುಧಾರಣೆಗಳೇ ಜಾಸ್ತಿ ಅಲ್ವಾ. ಅದರಲ್ಲಿ ಈ ಧನುರಾಶಿಯವರಿಗೆ 2020-26ರಲ್ಲಿ ಒಂದು ಗುಣಮಟ್ಟದ ಸುಧಾರಣೆ ಆಗ್ತದೆ. ಅದು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ಅಥವಾ ನೀವು ಇರುವಂಥ ಮನೆಯನ್ನು ಚೇಂಜ್ ಮಾಡಿ ಬೇರೆ ಮನೆ ಕಟ್ಬೋದು, ಅಥವಾ ಬೇರೆ ಮನೆ ಪರ್ಚೇಸ್ ಮಾಡ್ಬೋದು, ಅಥವಾ ಒಂದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ವಿದ್ಯಾರ್ಥಿಗಳಾಗಿದ್ದಿದ್ರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಥೇಚ್ಛವಾದಂಥ ಒಂದು ಬದಲಾವಣೆ ಕಾಣಬಹುದು ನೀವು, ಅಥವಾ ನಿಮ್ಮದೇ ಒಂದು ಮೈಂಡ್ ಸೆಟ್ಟೇ ಚೇಂಜ್ ಆಗ್ಬೋದು. ಇಂಥ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಜ್ಞಾನ ವೃದ್ಧಿ ಆಗುತ್ತೆ ಅಂದ್ಕೊಂಡು, ಇಂತಹ ಜ್ಞಾನ ವೃದ್ಧಿಯಿಂದ ನಿಮ್ಮ ಜೀವನದಲ್ಲಿ ಒಂದು ವಿಕಸನ ಹೇಳುವಂಥದ್ದು ಕಾಣ್ತೀರಾ. ಖಂಡಿತವಾಗ್ಲೂ ಇಲ್ಲಿ ಮೇಜರ್ ಏನು ನಮ್ಮ ಜೀವನದಲ್ಲಿ ಮೇಜರಾಗಿ ಏನೆಲ್ಲ ನಡೀತದಲ್ಲ ಅದಕ್ಕೆ ನಮಗೆ ನಾವೇ ಕಾರಣ ಆಗಿರ್ತೀವಿ ಹೇಳುವಂಥದ್ದು ಮಾತ್ರ ನೀವು ಮರೆಯೋಕ್ಕೆ ಹೋಗಬೇಡಿ. ಅವನು ಮಾಡಿಕೊಡ್ತಾನೆ, ಇವಳು ಮಾಡಿಕೊಡ್ತಾಳೆ, ಮತ್ತೊಬ್ಬನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ, ಅಥವಾ ಯಾರೇ ಆಗಿರಲಿ ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಇಟ್ಕೊಳ್ಳಿ, ನೀವು ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ ಅಂದ್ಕೊಂಡು ಹೇಳೋಕೆ ಹೋಗಬೇಡಿ. ನನಗೆ ನಾನೇ ಅಂದ್ಕೊಂಡ್ಬಿಟ್ಟು ನೀವು ಹೆಜ್ಜೆ ಇಟ್ಟಿದ್ದೆ ಹೌದಾದರೆ ನಿಮಗೆ ಜೀವನದಲ್ಲಿ ಏಳಿಗೆ ಹೇಳುವಂಥದ್ದು ಖಚಿತವಾಗಿರ್ತದೆ. ಇದು ನೀವು ನಂಬಲೇಬೇಕು, ನಂಬಿಕೊಂಡು ಇದ್ರ ಪ್ರಕಾರ ನೀವು ಹೆಜ್ಜೆ ಇಡಲೇಬೇಕಾಗಿರುವಂಥದ್ದು ಧನುರಾಶಿಯವರಿಗೆ ಈ ವರ್ಷದಲ್ಲಿ ಒದಗಿ ಬಂದಿದೆ, ಮಾಡಿಕೊಳ್ಳಿ. ಇನ್ನು ಕುಟುಂಬದಲ್ಲಿ ನೀವು ಒಂದು ಸಹಾಯ ಹಸ್ತವಾಗಿ ಈ ವರ್ಷದಲ್ಲಿ ತಾವು ಪಾಲ್ಗೊಳ್ತೀರಾ. ಕುಟುಂಬದಲ್ಲಿ ಸಹಾಯ ಹಸ್ತ ಅಂತಂದರೆ ನಿಮ್ಮ ತಂದೆಯವರಿಗೆ ಒಂದು ಸಹಾಯ ಮಾಡುವಂಥದ್ದಾಗಿರ್ಬೋದು,
ಅಥವಾ ನಿಮ್ಮ ಅಕ್ಕ ತಂಗಿಯಂದಿರ ಮದುವೆಯಲ್ಲಿ ನೀವೊಂದು ಸಹಾಯ ಮಾಡುವಂಥದ್ದು ಆಗ್ತದೆ. ಇನ್ನೊಂದು, ನಿಮ್ಮ ಮನೆ ಏನಾದರೂ ಕೊಡ್ತಾ ಇದ್ದರೆ ಆ ಮನೆಗೆ ಸ್ವಲ್ಪ ಅಮೌಂಟನ್ನು ನೀವು ನಿಮ್ಮ ತಂದೆಯವ್ರಿಗೆ ಕೊಡುವಂಥದ್ದು ಆಗ್ತೀರಿ. ಮತ್ತು ನಿಮ್ಮ ಅಕ್ಕ ತಮ್ಮಂದಿರ ವಿದ್ಯಾಭ್ಯಾಸಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ನೀವು ಒಂದು ಸಹಾಯ ಹಸ್ತವಾಗಿ ಅಲ್ಲಿ ನಿಂತ್ಕೊಳ್ತೀರಾ, ಬೆಂಬಲಿಗರಾಗಿರ್ತೀರಾ, ಅವ್ರಿಗೆ ಸಪೋರ್ಟು ಕೂಡ ನೀವು ಮಾಡುವಂಥವರು ಆಗ್ತೀರಾ. ನಿಮಗೆ ಅಷ್ಟೇ ಒಂದು ಧನಾಗಮನ ಕೂಡ ಆ ಟೈಮಲ್ಲಿ ಆಗ್ತದೆ, ಅಷ್ಟೇ ಒಂದು ಶಕ್ತಿ ಕೂಡ ನಿಮ್ಮಲ್ಲಿ ಇರ್ತದೆ, ಒಂದು ಸಹಾಯ ಮಾಡುವಂಥ ಶಕ್ತಿ ಕೂಡ ಇರ್ತದೆ. ಸಹಾಯ ಮಾಡುವಂಥ ಮನಸ್ಸು ಎಲ್ರಿಗೂ ಇರ್ತದೆ, ಆದರೆ ಆ ಶಕ್ತಿ ಇರಬೇಕಲ್ವಾ? ಆ ಶಕ್ತಿ ಹೇಳುವಂಥದ್ದು ನಿಮಗೆ ಬರ್ತದೆ. ಶಕ್ತಿ ಅಂತಂದರೆ ಮತ್ತೇನೂ ಇಲ್ಲ, ಹಣಕಾಸು ಸ್ಥಿತಿ ತುಂಬ ಚೆನ್ನಾಗಿದ್ದರೆ ಪ್ರತಿಯೊಬ್ಬರಿಗೂ ಒಂದು ಸಹಾಯ ಮಾಡುವಂಥದ್ದು ಮನೋಧರ್ಮ, ಮನೋಗುಣ ಬಂದೇ ಬರ್ತದೆ. ಅದು ಕೆಲವೊಬ್ರಿಗೆ ಬರದೇ ಇರ್ಬೋದು, ಆದರೆ ಒಂದು ಶೇಕಡಾವಾರು ಒಂದು 80% ಅಷ್ಟು ಜನರಿಗೆ ಬರ್ತದೆ. ಹಾಗಾಗಿ ನಿಮ್ಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿನೂ ಚೆನ್ನಾಗಿರ್ತದೆ, ಈ ಕುಟುಂಬ ಸಹಾಯ ಮಾಡುವಂಥ ಗುಣನೂ ಜಾಸ್ತಿ ಆಗ್ತದೆ, ಸಹಾಯ ಕೂಡ ಮಾಡುವಂಥವ್ರು ನೀವು ಆಗ್ತೀರ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ವಿದ್ಯಾರ್ಥಿಗಳು ಸ್ಕೂಲಿಂದ ಹಿಡಿದು ನಾನು ಕಾಲೇಜ್ವರೆಗೆ ಹೇಳ್ತಾ ಇದ್ದೀನಿ, ಅಥವಾ ಹೈಯರ್ ಎಜುಕೇಷನು ಕೂಡ ಬಂತು, ಒಂದು ಸ್ವಲ್ಪ ಈ ವರ್ಷದ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಗಳು ಜಾಸ್ತಿ ಆಗ್ತದೆ ನಿಮಗೆ. ಅದು ಕೋರ್ಸ್ ಮಾಡಬೇಕಾ, ಇದು ಕೋರ್ಸ್ ಮಾಡಬೇಕಾ, ಅಥವಾ ಯಾವುದು ಮಾಡಿದ್ರೆ ಬೆಟರು ಹೇಳುವಂಥ ಒಂದು ಕನ್ಕ್ಲೂಷನ್ಗೆ ನೀವು ಬಂದಿರೋದಿಲ್ಲ. ಹಾಗಾಗಿ ಈ ಕನ್ಫ್ಯೂಷನ್ನ ಸ್ವಲ್ಪ ದೂರ ಇಟ್ಕೊಂಡ್ಬಿಟ್ಟು ನೀವು ಸ್ಥಿರವಾಗಿ ಸ್ಟೇಬಲ್ ಆಗಿಬಿಟ್ಟು ಥಿಂಕ್ ಮಾಡಬೇಕು. ಯಾವ ರೀತಿಯಾದಂಥ ಒಂದು ಎಜುಕೇಷನ್ ಪ್ಯಾಟರ್ನಲ್ಲಿ ನಾನು ಸ್ಟಡಿ ಮಾಡಿದರೆ ನನಗೆ ಮುಂದೆ ಒಂದು ಲಾಭ ಇರ್ತದೆ, ಅಥವಾ ನನಗೊಂದು ಮುಂದೆ ಒಂದು ಬ್ರೈಟ್ ಫ್ಯೂಚರ್ ಇರ್ತದೆ ಹೇಳುವಂಥದ್ದು ನೀವು ಥಿಂಕ್ ಮಾಡಬೇಕಾಗ್ತದೆ. ಯಾರೋ ಸಜೆಸ್ಟ್ ಮಾಡಿದರು, ಯಾರೋ ಗೈಡ್ ಮಾಡಿದರು ಅಂದ್ಕೊಂಡ್ಬಿಟ್ಟು ಅವ್ರ ಮಾತಿನ ಮೂಲಕ ನೀವು ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೊಳ್ಳುವಂಥದ್ದಾಗಿರಲಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬಂದುಬಿಟ್ಟು ನಿಮಗೆ ಸಜೆಸ್ಟ್ ಮಾಡಿದ್ರು ಅಂದ್ಕೊಂಡ್ಬಿಟ್ಟು ಒತ್ತಾಯಪೂರ್ವಕ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮ ಟ್ಯಾಲೆಂಟ್ ಏನು ಅಂದ್ಕೊಂಡು ಗೊತ್ತಿರ್ತದೆ ಅಲ್ವಾ? ನಿಮಗೆ ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ಆಸಕ್ತಿ ಏನು, ನಿಮ್ಮ ಇಂಟ್ರೆಸ್ಟ್ ಏನು, ಪ್ರತಿಯೊಂದು ನಿಮಗೆ ಗೊತ್ತಿರಬೇಕಾದ್ರೆ ಬೇರೆಯವ್ರ ಮಾತು ಕೇಳುವಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ನಿಮ್ಮ ತಂದೆ ತಾಯಿಯವ್ರ ಹತ್ರ ಒಂದು ಸರಿ ಬಂದುಬಿಟ್ಟು ಡಿಸ್ಕಸ್ ಮಾಡಿ, ಅಥವಾ ಅವ್ರು ಬೇರೆ ಹೇಳಿದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅವ್ರ ಹತ್ರ ಮುಕ್ತವಾಗಿ ಮಾತಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ದಾಪುಗಾಲಿಡುವಂಥದ್ದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಅನಿಸಿಕೆ. ಅದೇ ಥರ ಮಾಡ್ಕೊಂಡೋಗಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಪ್ರೊಫೆಷ್ನಲ್ ಎಕ್ಸಾಮ್, IAS ಇರ್ಬೋದು, IPS ಇರ್ಬೋದು, ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ಪೊಲೀಸ್ ಎಕ್ಸಾಮ್ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಪ್ರೊಫೆಷ್ನಲ್ ಎಕ್ಸಾಮ್ ಯಾರೆಲ್ಲ ಪ್ರಿಪ್ರೇಷನಲ್ಲಿ ಇದ್ದೀರಿ ಅಥವಾ ಯಾರೆಲ್ಲ ಬರೆದಿದ್ದೀರಿ ಅವರಿಗೆಲ್ಲ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಬರುವಂಥದ್ದು ಈ ವರ್ಷದಲ್ಲಿ ನಡೀತದೆ. ಖಂಡಿತವಾಗ್ಲೂ ಕೂಡ ನೀವು ಧೈರ್ಯವಾಗಿ ಓದನ್ನು ಶುರು ಮಾಡಿ, ನಿಮ್ಮ ಎಲ್ಲ ಎಕ್ಸಾಮ್ಗಳು ಕೂಡ ಕ್ಲಿಯರ್ ಆಗುವಂಥ ಭಾಗ್ಯ ಹೇಳುವಂಥದ್ದು ಈ ವರ್ಷದಲ್ಲಿದೆ. ಇನ್ನು ಪರಿಶ್ರಮಕ್ಕೆ ತಕ್ಕನಾದಂಥ ಫಲ, ಇಲ್ಲಿ ಶನಿ ಮಹಾರಾಜನಿಂದ ಏನಾಗ್ತದೆ ಕೇಳಿದ್ರೆ ಪರಿಶ್ರಮಕ್ಕೆ ತಕ್ಕ ಫಲ. ಇದು ಯಾವಾಗ ಕೇಳಿದರೆ ಜೂನ್ ನಂತರದಲ್ಲಿ ತಾವು ಏನು ಕೆಲಸ ಮಾಡ್ತಾ ಹೋಗ್ತಿರೋ ಅದಕ್ಕೆ ತಕ್ಕನಾದಂಥ ಒಂದು ಪ್ರತಿಫಲ ಸಿಗುವಂಥದ್ದು, ಅದಕ್ಕೆ ತಕ್ಕನಾದಂಥ ಒಂದು ಧನ ಲಾಭ ಹೇಳುವಂಥ ಸಿಗ್ತದೆ. ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಆ ಶನಿ ಮಹಾರಾಜ ಕೊಡುವಂತನಾಗ್ತಾನೆ. ಇನ್ನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಿಮ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಆಗಲಿಲ್ಲ, ಅಥವಾ ಮನೆಯಲ್ಲಿ ಕಿರಿಕಿರಿ ಅದೇ ಥರ ಇದೆ ಅಂದ್ಕೊಂಡು ಹೇಳೋರಿಗೆ ನನ್ನದು ಒಂದೇ ಒಂದು ಪರಿಹಾರ ಏನು ಕೇಳಿದರೆ, ನೀವು ಡೈಲಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಹನುಮಾನ್ ಚಾಲೀಸನ ಓದಿ ಮತ್ತು ಶನಿಯ ಬೀಜ ಮಂತ್ರವನ್ನು 108 ಸಾರಿ ಪ್ರತಿದಿನ ಹೇಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಬಂದಿರುವಂಥ ಎಲ್ಲ ಅಡಚಣೆಗಳು ದೂರ ಆಗ್ತದೆ, ಸಮಸ್ಯೆಗಳು ದೂರ ಆಗ್ತದೆ ಹೇಳುವಂಥದ್ದು ಮಾತ್ರ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಭಕ್ತಿಯಿಂದ ಈ ಮಂತ್ರವನ್ನು ಪಠನೆ ಮಾಡಿ ಹನುಮಾನ್ ಚಾಲೀಸವನ್ನು ಓದಿ ಅಂತ ಹೇಳ್ತಾ, ಇನ್ನು ಕಾಮೆಂಟ್ ಬಾಕ್ಸಲ್ಲಿ ಗುರುಭ್ಯೋ ನಮಃ ಅಂದ್ಕೊಂಡ್ಬಿಟ್ಟು ಟೈಪ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.